ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿಪ್ಪ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ಇವತ್ತು ಮ್ಯಾಗಿನ ಸ್ಪೆಷಲ್ ಮ್ಯಾಗಿನ ಆಗಿ ಮಾಡೋದನ್ನು ಹೇಗಂತ ನೋಡ್ಕೊಂಡು ಬರೋಣ. ಬರೀ ಒಂದು ಪ್ಯಾನ್ದಾಗ ಆಯಿಲ್ ಹಾಕಿ, ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ, ಆನಿಯನ್ ಹಾಕಿ ಫುಲ್ ಫ್ರೈ ಮಾಡೋಣ್ರಿ ಎಲ್ಲೋ ಆಗೋ ಮಟ. ಸ್ವಲ್ಪ ಅದಕ್ಕೆ ಫುಲ್ ಅಂದರೆ ಕೆಳಗಿಂದೆಲ್ಲ ಹತ್ತಲಾರ್ದಂಗೆ ಫುಲ್ಲು ಸ್ಮೆಲ್ ಹೋಗ್ಬೇಕು ರೀ, ಹಸಿ ಸ್ಮೆಲ್. ಅದು ಫುಲ್ ಫ್ರೈ ಆಗಬೇಕು. ಅದಾದ್ಮೇಲೆ ನಾವು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ್ರಿ. ಅರಿಶಿನ ಹಾಕ್ಕೊಂಡು ಫ್ರೈ ಮೇಲೆ ಫ್ರೈ ಮಾಡ್ಕೊತಿರ್ಬೇಕು ರೀ, ಯಾಕಂದ್ರೆ ಹಸಿ ವಾಸನೆ ಹೋಗಲೇಬೇಕು, ಆಪ್ಷನ್ ಇಲ್ಲ. ಅದನ್ನಾದ್ಮೇಲೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಟೊಮ್ಯಾಟೋನ ಹಾಕ್ಬೇಕು ರೀ. ಟೊಮ್ಯಾಟೊ ಹಾಕೋದ್ರಿಂದ ಸ್ವಲ್ಪ ಹುಳಿ ಆಗ್ತದೆ, ಟೇಸ್ಟ್ ಮಾತ್ರ ಅನಾಹುತ ಬರ್ತದೆ. ಅದು ಹಾಕಿ ಫುಲ್ ಫ್ರೈ ಮಾಡಿರಿ. ನಿಮ್ಮ ಮನೆಯಾಗ ಏನಾದರೂ ಬೇರೆ ಮಸಾಲ ಏನಾದರೂ ಇದ್ರೆ ಹಾಕಿರಿ, ಮ್ಯಾಜಿಕ್ ಮಸಾಲಾಗತ್ಲೆ. ಇಲ್ಲಾಂದ್ರೆ ಇದ್ರನ್ಯಾಗ ಬಂದಿರೋದನ್ನು ಹಾಕಿರಿ, ಮ್ಯಾಗಿದಾಗ ಬಂದಿರೋದನ್ನು. ನಾ ಸ್ವಲ್ಪ ಖಾರ ಆಗಲಿ ಅಂತೇಳಿ ಖಾರ ಪುಡಿ ಹಾಕ್ಕೊಂಡೀನಿ, ಯಾಕಂದರೆ ನಂಗೆ ಸ್ವಲ್ಪ ಖಾರ ಇದ್ದರೆ ತಿನ್ನೋಕೆ ಮ್ಯಾಗಿ ಮಸ್ತ್ ಟೇಸ್ಟಾಗಿರ್ತದೆ. ನಾ ಉಫ್ ಅಂತಿರ್ಬೇಕು, ಮ್ಯಾಗಿ ಫುಲ್ ಖಾರ ಇರಬೇಕು. ಅದನ್ನು ಫುಲ್ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಆಯಿಲ್ ಬಿಟ್ಕೊಳ್ಳಾರ್ದಂಗೆ ಫ್ರೈ ಮಾಡ್ಕೊರಿ. ಅದಾದ್ಮೇಲೆ ನೀವು ಸಪ್ರೇಟಾಗಿ ಮ್ಯಾಗಿನ ಪುಡಿ ಮಾಡ್ಕೊಂಡು ತಿನ್ನಿರಿ. ಮ್ಯಾಗಿನ ಉದ್ದಾಗಿ ತಿನ್ನೋದಕ್ಕಿಂತ ಪುಡಿ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಇರ್ತೈತಿ. ನನಗೆ ಈ ಥರ ಇಷ್ಟ, ನಿಮ್ಗೆ ಯಾವ ಥರ ಇಷ್ಟ ಅಂತೇಳಿ ಕಮೆಂಟ್ ಮಾಡಿರಿ. ಸೊ ನಾ ಇದನ್ನು ಫುಲ್ ಪುಡಿಯಾಗಿ 2 ಮ್ಯಾಗಿನ ತೊಗೊಂಡೇನಿ, ಫುಲ್ ಪುಡಿಯಾಗಿ ಮಾಡ್ಕೊಂಡೇನಿ. ಅದನ್ನು ಪುಡಿಯಾಗಿ ಇಟ್ಕೊಂಡು ಈ ಸೈಡ್ ನಾನೇನು ಮಸಾಲ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಒಂದು ಮ್ಯಾಗಿಗೆ ಹಾಫ್ ಗ್ಲಾಸ್ ನೀರು ಹಾಕೊಂಡಂಗೆ 1 ಗ್ಲಾಸ್ ನಾ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 5 ಇಂದ 6 ಮ್ಯಾಗಿ ಮಾಡ್ತೀನಿ ರೀ ಒಮ್ಮೆ ಮಾಡಿದ್ದೆ ಅಂದ್ರೆ. ಸೊ ನೀವು 1 ಮ್ಯಾಗಿಗೆ ಹಾಫ್ ಗ್ಲಾಸ್ ನೀರು ಅದನ್ನು ಮೆಜರ್ಮೆಂಟ್ ಹಾಕಿರಿ. ನೀವು ಮ್ಯಾಗಿನಾಗ ಬಂದಿರೋ ಮಸಾಲಾನ ಹಾಕಿರಿ. ನಾ ಸ್ವಲ್ಪ ಸಪ್ರೇಟಾಗಿ ಮ್ಯಾಜಿಕ್ ಮಸಾಲಾನು ಹಾಕೋತೀನಿ ರೀ, ನಂಗೆ ಏನಾರ ಬೇಕಿದ್ರೆ. ಅದನ್ನು ಹಾಕೊಂಡು ಫುಲ್ ಫ್ರೈ ಮಾಡಿರಿ. ಫ್ರೈ ಮಾಡಿದ್ಮೇಲೆ ಕಳ ಕುದಿಯೋ ಮಟ ಬೇಡ್ರಿ, ಫುಲ್ ಮೇಲೆಲ್ಲ ಕುದ್ದು ಬರಬೇಕದ. ಅದಕ್ಕೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಾ ಸ್ವಲ್ಪ ಭಾಳ ಹಾಕೊಂಡೇನು ಉಪ್ಪು. ಅದಾದ್ಮೇಲೆ ಮ್ಯಾಗಿನ ಹಾಕ್ಕೊಂಡು ಫುಲ್ ಫ್ರೈ ಮಾಡಿ ಕುದಿಸ್ರಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಸ್ಪೆಷಲ್ ಮ್ಯಾಗಿ ರೀ. ಈ ಥರ ಸ್ಪೆಷಲಾಗಿ ಮ್ಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಾರ್ಮಲಾಗಿ ಮ್ಯಾಗಿಕಿನ ಈ ಥರ ಮಾಡ್ಕೊಂಡು ತಿನ್ನಿರಿ. ಯಾವುದಾದ್ರೂ ತರಕಾರಿ ಏನಾದರೂ ಇದ್ದರೆ ಅದನ್ನು ಹಾಕೋರಿ, ಯಾಕಂದರೆ ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಇರ್ತೈತೆ ರೀ. 5 ಮಿನಿಟ್ಸ್ ಬಿಟ್ಟು ಅದನ್ನು ನೋಡಿರಿ, ಮ್ಯಾಗಿ ಅಂತೂ ಧಾಡ್ಸಿ ಆಗಿರ್ತೈತೆ ರೀ. ಬಾಯಾಗಿಟ್ಟರೆ ನೀರು ಬರ್ತೈತೆ ರೀ ನೋಡಿದರೆ. ಸೊ ಈ ಥರ ಆಗಿತ್ತು ನನ್ನ ಮ್ಯಾಗಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಟೇಕ್ ಕೇರ್, ಬಾಯ್.